ಪ್ರತಿಯೊಂದು ಸಂವತ್ಸರದಲ್ಲಿ ಬರುವಂತಹ 24 ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿಯೇ ಅತಿ ಶ್ರೇಷ್ಠವಾದ ಏಕಾದಶಿ ಎಂದು ಪುರಾಣಗಳು ಸಾರುತ್ತವೆ. ಈ ದಿವಸ ಯಾರಾದರೂ ದೇಹದಿಂದ ನಿರ್ಗಮಿಸಿ, ಅಂದರೆ ಇಹವನ್ನು ತ್ಯಜಿಸಿ ಪಂಚತತ್ವದಲ್ಲಿ ಲೀನರಾಗುವರೋ ಅವರು ನೇರವಾಗಿ ವೈಕುಂಠಕ್ಕೆ ಹೋಗಿ ಸೇರುತ್ತಾರೆ ಎಂಬ ನಂಬಿಕೆ. ಇಂದಿನ ದಿನ ದೇಗುಲದ ಉತ್ತರ ದಿಕ್ಕಿನಲ್ಲಿ ವೈಕುಂಠದ ದ್ವಾರವು ತೆರೆದಿರುತ್ತದೆ. ಈ ದಿನ ಯಾರು ಸತ್ತರೂ ಅವರು ನಿಸ್ಸಂಶಯವಾಗಿ ಪರಮಪದವನ್ನು ಹೊಂದುತ್ತಾರೆ. ಈ ನಂಬಿಕೆ ನಮ್ಮ ಜೀವನಕ್ಕೆ ಮಾರ್ಗದರ್ಶನ ಹಾಗೂ ಧರ್ಮದ ಹಾದಿಯಲ್ಲಿ ನಡೆಯಲು ಪ್ರೇರಣೆಯಾಗುವುದು. ಇದು ಇಂದು ನಿನ್ನೆಯ ಆಚರಣೆಯಲ್ಲ, ಯುಗ ಯುಗಗಳಿಂದಲೂ ನಡೆದುಕೊಂಡು ಬಂದ ಪದ್ಧತಿ, ಧಾರ್ಮಿಕ ಆಚರಣೆ. ಇತ್ತೀಚೆಗೆ ಜನರಿಗೆ ಧರ್ಮದ ಮೇಲೆ ವಿಶೇಷವಾದ ಶ್ರದ್ಧೆ, ಒಲವು ಇರುವ ಕಾರಣ ಎಲ್ಲ ವೈಷ್ಣವ ದೇವಾಲಯಗಳಲ್ಲಿಯೂ ವೈಕುಂಠ ದ್ವಾರವನ್ನು ನಿರ್ಮಾಣ ಮಾಡಿ ಅದರಡಿಯಿಂದ ದೇವರನ್ನು ಕಾಣಲು ಹೋಗುವ ಪರಿಕಲ್ಪನೆಯನ್ನು ಮಾಡುತ್ತಾರೆ. ಇದರಿಂದ ಜನರಲ್ಲಿ ಏಕಾದಶಿಯ ಕುರಿತು ಹೆಚ್ಚಿನ ಒಲವು ಮೂಡಿಸುವುದು ಒಂದು ಕಾರಣವಾಗಿದೆ. ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ಇರುವ ಎಲ್ಲ ದೊಡ್ಡ ದೊಡ್ಡ ದೇಗುಲಗಳಲ್ಲಿ ಈ ಪರಂಪರೆಯನ್ನು ಬೆಳೆಸಿ ಉಳಿಸಿ ತಂದಿದ್ದಾರೆ. ನಮ್ಮ ಮಂಗಳೂರಿನ ಹೃದಯ ಭಾಗದಲ್ಲಿರುವ ಡೊಂಗರ್ಕೇರಿ ವೆಂಕಟರಮಣ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯು ಬಹಳ ಭಕ್ತಿ, ಶ್ರದ್ಧೆ ಹಾಗೂ ವೈಭವದಿಂದ ನೆರವೇರುತ್ತದೆ. ವೈಕುಂಠ ಏಕಾದಶಿಯಂದು ದೇವಾಲಯವನ್ನು ಸಂಪೂರ್ಣವಾಗಿ ಹೂವಿನಿಂದ ಶೃಂಗಾರ ಮಾಡಲಾಗುತ್ತದೆ. ಪ್ರತಿ ವರ್ಷವೂ ಬೇರೆ ಬೇರೆ ಪರಿಕಲ್ಪನೆಯಲ್ಲಿ ಆಧ್ಯಾತ್ಮ ತತ್ವವನ್ನು ಚಿತ್ರಿಸಲಾಗುತ್ತದೆ. ದೇವರ ದರ್ಶನದೊಂದಿಗೆ ಈ ಚೆಲುವಿನ ಅಲಂಕಾರ ಭಕ್ತ ಜನರನ್ನು ಪುಲಕಿತಗೊಳಿಸುತ್ತದೆ. ಇಲ್ಲಿಯ ದೇವರ ಹಾಗೂ ದೇವಾಲಯದ ಸುಂದರ ಹೂವಿನ ಅಲಂಕಾರವನ್ನು ಕಾಣಲೆಂದೇ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಭಕ್ತರು ಉದ್ದದ ಸರತಿ ಸಾಲಿನಲ್ಲಿ ನಿಂತು ಮನ ತುಂಬಿಕೊಳ್ಳುತ್ತಾರೆ. ಈ ಬಾರಿ ದಶಾವತಾರದ ರಂಗೋಲಿಯು ಎಲ್ಲರ ಮನಸೆಳೆಯಿತು. ಒಮ್ಮೆ ದೇವಾಲಯವನ್ನು ಪ್ರವೇಶ ಮಾಡಿದರೆ ಅದು ನಮ್ಮನ್ನು ಒಂದು ವಿನೂತನ ಲೋಕಕ್ಕೆ ಕೊಂಡೊಯ್ಯುತ್ತದೆ. ಪುಷ್ಪಯಾಗಕ್ಕಾಗಿ ಸಿದ್ಧ ಮಾಡಿಟ್ಟ ಹೂಗಳ ನರುಗಂಪು, ಕಣ್ಣಾಡಿಸಿದಲ್ಲೆಲ್ಲ ಹೂಗಳ ಸುಂದರ ಅಲಂಕಾರ, ಕಿವಿಗಳಿಗೆ ಹಿತವೆನಿಸುವ ದೇವರ ನಾಮಾಮೃತ ಭಜನೆ, ಕೀರ್ತನೆ, ಗಾಯನ, ಎಂತಹ ಜನಜಂಗುಳಿಯಲ್ಲಿಯೂ ಕಾಪಾಡಿದ ಶಿಸ್ತು, ಭಕ್ತರ ಸುವಿಧತೆಗಾಗಿ ಅಚ್ಚುಕಟ್ಟಿನ ವ್ಯವಸ್ಥೆ, ಉದ್ದದ ಸರತಿ ಸಾಲಿನಲ್ಲಿ ನಿಂತರೂ ಜನರ ಮುಖದಲ್ಲಿ ಮಿನುಗುವ ಉಲ್ಲಾಸ, ದೇವರ ದರ್ಶನದ ನಂತರ ತೋರುವ ಧನ್ಯತೆ ಎಲ್ಲವೂ ಬಲು ಸುಂದರ. ಗೃಹಿಣಿಯರು ವೆಂಕಟರಮಣನ ಅಲಂಕಾರಕ್ಕೆ ತುಳಸಿ ಮಾಲೆಯನ್ನು ಕಟ್ಟುತ್ತಿದ್ದರೆ, ಇನ್ನೊಂದೆಡೆ ವೈಕುಂಠ ದ್ವಾರದಿಂದ ಸಾಲಾಗಿ ದೇವರ ದರ್ಶನ ಪಡೆಯಲು ಹೋಗುವ ದೃಶ್ಯ. ಕೊನೆಗೆ ಭಕ್ತರಿಗಾಗಿ ಏಕಾದಶಿ ಫಲಾಹಾರವನ್ನು ಪ್ರಸಾದ ರೂಪದಲ್ಲಿ ನೀಡಲಾಗುತ್ತದೆ. ಎಲ್ಲರಿಗೂ ಪ್ರಸಾದ ರೂಪದಲ್ಲಿ ಸಿಹಿ ಪೊಂಗಲ್ ವಿತರಿಸಿ ಜೊತೆಗೆ ಒಂದೊಂದು ತುಳಸಿ ಗಿಡವನ್ನೂ ನೀಡುತ್ತಾರೆ. ಈ ದೇವಳದ ಆಡಳಿತ ಮಂಡಳಿಯವರು ಭಕ್ತಿಯ ಜೊತೆಗೆ ಪರಿಸರದ ಪ್ರೀತಿಯನ್ನೂ ಬೆಳೆಸುತ್ತಾರೆ. ಮಂಗಳೂರಿನಲ್ಲಿ ಇಂತಹ ಪುಷ್ಪಯಾಗವು ಬಹುಶಃ ಇಲ್ಲಿಂದಲೇ ಆರಂಭವಾಯಿತು ಎನ್ನಬಹುದು. ರಾತ್ರಿಯಲ್ಲಿ ಈ ದೇವಾಲಯದ ವಿದ್ಯುತ್ ದೀಪಾಲಂಕಾರವು ಸುರಲೋಕದಂತೆ ಗೋಚರಿಸುತ್ತದೆ. ಕಲಿಯುಗದಲ್ಲೂ ಭಕ್ತಿಗೆ ಚ್ಯುತಿ ಬಾರದಂತೆ ಇಂತಹ ಧಾರ್ಮಿಕ ಆಚರಣೆಗಳು ನಡೆಯುತ್ತಿರಲೇಬೇಕು. ಇದು ನಮ್ಮ ಜನರ ಭಾಗ್ಯ ವಿಶೇಷ. ಇನ್ನು ಭೂವೈಕುಂಠವೆನಿಸಿದ ಸಪ್ತಗಿರಿವಾಸ ತಿರುಮಲೇಶನ ತಿರುಪತಿಯಲ್ಲಿ ವೈಕುಂಠ ದ್ವಾರದ ಸೊಬಗನ್ನು ನೋಡಲೆಂದೇ ಲಕ್ಷ ಲಕ್ಷ ಭಕ್ತರು ಬಂದು ಸೇರುತ್ತಾರೆ. ಭಕ್ತರ ಮನದಲ್ಲಿ ಭಕ್ತಿಯ ಚಿಲುಮೆ ಪುಟಿದೇಳುವುದನ್ನು ಕಂಡಾಗ ತಿರುಮಲೆ ಬೆಟ್ಟವು ಪ್ರತ್ಯಕ್ಷ ಭೂವೈಕುಂಠದಂತೆ ಗೋಚರಿಸುತ್ತದೆ. ಸ್ವಾಮಿ ಪುಷ್ಕರಣಿಯಲ್ಲಿ ಮಿಂದು ದೇವರ ದರ್ಶನಕ್ಕೆ ಗಂಟೆಗಟ್ಟಲೆ ಸರದಿ ಸಾಲಿನಲ್ಲಿ ನಿಂತ ಬಳಿಕ ದೇವರ ದರ್ಶನವಾದಾಗ ಮನಸ್ಸು ಪುಲಕಿತಗೊಳ್ಳುತ್ತದೆ. ಜೀವನ ಧನ್ಯತೆಯನ್ನು ಕಾಣುತ್ತದೆ.
ಚಿನ್ನದ ತೇರಿನಲ್ಲಿ ಶ್ರೀನಿವಾಸನ ಉತ್ಸವವನ್ನು ಕಂಡು ಮನಸ್ಸು ಪಾವನಗೊಳ್ಳುತ್ತದೆ. ಈಗ ಸೂಕ್ಷ್ಮವಾಗಿ ಏಕಾದಶಿಯ ಕುರಿತಂತೆ ತಿಳಿಯೋಣ. ದುಷ್ಟ ರಾಕ್ಷಸ ಮುರಾಸುರನ ಸಂಹಾರಕ್ಕಾಗಿ ವಿಷ್ಣುವು ತನ್ನ ಮಾಯೆಯಿಂದ ತನ್ನ ಇಂದ್ರಿಯಗಳಿಂದ ಒಂದು ಸ್ತ್ರೀ ರೂಪವನ್ನು ಸೃಷ್ಟಿ ಮಾಡಿ ಅವಳಿಂದ ಆ ದುಷ್ಟ ರಾಕ್ಷಸನನ್ನು ಸುಟ್ಟು ಭಸ್ಮ ಮಾಡಿದನು. ಆ ಕಾರಣ ಶ್ರೀಹರಿಗೆ ಮುರಾರಿ ಎಂಬ ಹೆಸರು ಬಂತು. ಆ ದೇವಿಗೆ ವಿಷ್ಣು ಏಕಾದಶಿ ಎಂದು ನಾಮಕರಣ ಮಾಡಿದನು. ಅಷ್ಟೇ ಅಲ್ಲ, ಈ ವೈಕುಂಠ ಏಕಾದಶಿಗೆ ಸ್ವರ್ಗದ ದ್ವಾರವನ್ನು ತೆಗೆದಿಟ್ಟು ಎಲ್ಲರಿಗೂ ಸದ್ಗತಿಯನ್ನು ಪ್ರಾಪ್ತಿ ಮಾಡಿಸುವೆನೆಂದು ವಚನವಿತ್ತನು. ಅಂದಿನಿಂದ ಈ ಆಚರಣೆಯು ರೂಢಿಯಾಗಿದೆ. ಆತ್ಮೀಯರೇ, ನಾನು ಚಂದ್ರಮತಿ ಹೆಸರಾವ್. ಎಲ್ಲರಿಗೂ ಏಕಾದಶಿಯ ಶುಭಾಶಯಗಳು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿರಿ. ಮತ್ತು ನೀವು ಚಾನಲ್ಗೆ ಹೊಸಬರಾಗಿದ್ದರೆ ಇದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.